ಒಂದು ಪಾತ್ರೆಯಲ್ಲಿ ಹಣ್ಣಿನ ರಸ ಮತ್ತು ನೀರಿನ ಮಿಶ್ರಣ 7:3 ಅನುಪಾತದಲ್ಲಿ ಐತಿ. ಆ ಪಾತ್ರೆಗೆ 80 ಲೀಟರ್ ನೀರನ್ನು ಸೇರಿಸಿದಾಗ ರಸ ಮತ್ತು ನೀರಿನ ಅನುಪಾತವು ಅದಲು ಬದಲಾಗುತ್ತೆ. ಹಾಗಾದ್ರೆ ಮಿಶ್ರಣದ ಆರಂಭಿಕ ಪ್ರಮಾಣವನ್ನು ಕಂಡುಹಿಡಿರಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಜ್ಯೂಸ್ ಟು ವಾಟರ್ ರೇಷಿಯೋ ಏನೈತಿ ಮೂಲಕ 7:3 ಐತಿ. ಆಮೇಲೆ ಇದೇನಾಗೈತಿ ರಿವರ್ಸ್ ಆಗುತ್ತೆ ಅಂತಂದು ಕೇಳ್ಯಾರ. ಇಲ್ಲಿ ಅಂದ್ರೆ 3:7 ಆಗುತ್ತೆ. ಇಲ್ಲಿ ವಾಟರ್ ಏನ್ ಮಾಡ್ಯಾರ 80 ಸೇರ್ಸ್ಯಾರ. ಇಲ್ಲಿ ಅಂದ್ರೆ ಏನಾಗುತ್ತೆ, ಇಲ್ಲಿ 7x ಡಿವೈಡೆಡ್ ಬೈ 3x ಪ್ಲಸ್ 80 = 3/7 ಆಗುತ್ತೆ. 49x ಎಷ್ಟಾಗುತ್ತೆ 9x ಪ್ಲಸ್ 240 ಆಗುತ್ತೆ. 40x ಎಷ್ಟಾಗುತ್ತೆ 240 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, ಇಲ್ಲಿ 6 ಬಂತು. ಆರಂಭಿಕ ಮಿಶ್ರಣ ಎಷ್ಟೈತೆ ಅಂತ ಕೇಳ್ಯಾರ. ಟೋಟಲ್ ಎಷ್ಟಾಗುತ್ತೆ 7x ಪ್ಲಸ್ 3x ಟೋಟಲ್ 10x ಆಗುತ್ತೆ. 10 × 6 ಮಾಡಿದ್ರೆ ಎಷ್ಟಾಗುತ್ತೆ 60 ಲೀಟರ್ ಇರ್ತೈತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಾಪಾರಿ 2 ಕುರ್ಚಿಗಳನ್ನು ಮಾರಾಟ ಮಾಡ್ತಾನೆ. ಕುರ್ಚಿ ಎ 10% ನಷ್ಟಕ್ಕೆ ಮತ್ತು ಕುರ್ಚಿ ಬಿ 25% ಲಾಭಕ್ಕೆ ಮಾರ್ತಾನೆ. ಎರಡೂ ಮಾರಾಟಗಳಿಂದ ಅವನಿಗೆ ಒಟ್ಟಾರೆಯಾಗಿ 50 ರೂಪಾಯಿ ಲಾಭ ಆಗುತ್ತೆ. ಕುರ್ಚಿ ಎನ ಕೊಳ್ಳೋ ಬೆಲೆ ಮತ್ತು ಕುರ್ಚಿ ಬಿ ನ ಕೊಳ್ಳೋ ಬೆಲೆಗಿಂತ 200 ರೂಪಾಯಿ ಹೆಚ್ಚಾಗೈತಿ. ಕುರ್ಚಿ ಎನ ಕೊಂಡ ಬೆಲೆ ಎಷ್ಟು ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ ಆಫ್ ಬಿ ಏನಾಗುತ್ತೆ, ಇಲ್ಲಿ ಬಿ ಕಾಸ್ಟ್ ಪ್ರೈಸ್ ಎಕ್ಸ್ ಅಂತಂತು ಅಂದ್ರೆ ಎ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 200 ಜಾಸ್ತಿ ಐತಿ, ಅಂದ್ರೆ ಎಕ್ಸ್ ಪ್ಲಸ್ 200 ಆಗುತ್ತೆ. ನೋಡ್ರಿ, ಲಾಸ್ ಆಗುತ್ತೆ ಎ ಮಾರಿದ್ರ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ 200. ಎಷ್ಟು ಲಾಸ್ ಆಗುತ್ತೆ 10% ಲಾಸ್ ಆಗುತ್ತೆ, ಅಂದ್ರೆ 0.10 ಆಗುತ್ತೆ. ಆಮೇಲೆ ಪ್ರಾಫಿಟ್ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಬಿ ಏನಾಗುತ್ತೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಿ ಅವಾಗ 25% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಎಕ್ಸ್ ಐತಿ, ಅದನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 0.25 ಎಕ್ಸ್ ಆಗುತ್ತೆ. ಟೋಟಲ್ ಪ್ರಾಫಿಟ್ ಕೊಟ್ಟರೆ ಇಲ್ಲಿ ಎಷ್ಟು 50 ರೂಪಾಯಿ ಕೊಟ್ಟರೆ, ಅಂದ್ರೆ ಟೋಟಲ್ ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಇಲ್ಲಿ ಪ್ರಾಫಿಟ್ ಬಿ ಆಗೈತಿ, ಇಲ್ಲಿ ಮೈನಸ್ ಆಗೈತಿ. ಇಲ್ಲಿ ಎದೊಳಗೆ ಲಾಸ್ ಆಗೈತಿ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇದ್ದು ಇಲ್ಲಿ ಏನಾಗೈತಿ, ಇಲ್ಲಿ ಟೋಟಲ್ ಪ್ರಾಫಿಟ್ 50 ರೂಪಾಯಿ ಆದ್ರೆ ಇಲ್ಲಿ ಬಿ ದೊಳಗೆ ಎಷ್ಟು ಬಂದೈತಿ ಇದು ಪ್ರಾಫಿಟ್ 0.25 ಎಕ್ಸ್ ಐತಿ, ಮೈನಸ್ ಇಲ್ಲಿ ಲಾಸ್ ಆಗೈತಿ ಎದಾಗ ಎಷ್ಟಾಗುತ್ತೆ ಅದು 0.10 ಇಂಟು ಎಕ್ಸ್ ಪ್ಲಸ್ 200 ಆಗುತ್ತೆ. 50 0.25 ಎಕ್ಸ್ ಮೈನಸ್ 0.10 ಎಕ್ಸ್ ಮೈನಸ್ 20 ಆಗುತ್ತೆ. 50 0.15 ಎಕ್ಸ್ ಆಗುತ್ತೆ. ಇದು ಮೈನಸ್ ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. 70 0.15 ಎಕ್ಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ ನಮ್ಗೆ 466.67 ಬರ್ತೈತಿ. ನಮಗೆ ಯಾರು ಕೇಳ್ಯಾರ, ಇಲ್ಲಿ ಎ ಕಾಸ್ಟ್ ಪ್ರೈಸ್ ಕೇಳ್ಯಾರ. ಎ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 466.67 ಪ್ಲಸ್ 200 ಮಾಡಿದ್ರೆ 666.66 ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯಲ್ಲಿ 10 ವಿದ್ಯಾರ್ಥಿಗಳ ಸರಾಸರಿ ತೂಕವು 45.5 kg ಆಗೈತಿ. ನಂತರ ಇಬ್ಬರು ವಿದ್ಯಾರ್ಥಿಗಳ ತೂಕವನ್ನು ದಾಖಲಿಸುವ ತಪ್ಪಾಗಿರುವ ಪತ್ತೆ ಆಯಿತು. ಒಬ್ಬ ವಿದ್ಯಾರ್ಥಿಯ ತೂಕ 42 kg ಬದಲಿಗೆ 38 kg ಎಂದು ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ತೂಕ 50 kg ಬದಲಿಗೆ 54 kg ಎಂದು ದಾಖಲಿಸಲಾಗಿತ್ತು. ಹಾಗಾದರೆ ತರಗತಿಯ ಸರಿಯಾದ ಸರಾಸರಿ ತೂಕವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡಿ, 10 ಜನದ ಏನಾಗುತ್ತೆ, ಇದು 45.5 ಮಾಡಿದ್ರೆ 455 kg ಆಗುತ್ತೆ. ಒಬ್ಬದ್ ಏನ್ ಮಾಡ್ಯಾರ 42 kg ಬದಲಿಗೆ ಏನ್ ಮಾಡ್ಯಾರ 38 kg ಅಂತ ತೊಗೊಂಡ್ರ, ಅಂದ್ರೆ ಎಷ್ಟು kg ಕಮ್ಮಿ ತೊಗೊಂಡ್ರ, ಇಲ್ಲಿ 4 kg ಕಮ್ಮಿ ತೊಗೊಂಡ್ರ ಇದನ್ನ ಪ್ಲಸ್ ಮಾಡ್ಬೇಕು. ಆಮೇಲೆ ಇನ್ನೊಬ್ಬ ವಿದ್ಯಾರ್ಥಿ ತೂಕ 50 kg ಬದಲಿಗೆ ಎಷ್ಟು ತೊಗೊಂಡ್ರ 54 kg ಜಾಸ್ತಿ ತೊಗೊಂಡ್ರ, ಅಂದ್ರೆ 4 kg ಜಾಸ್ತಿ ತೊಗೊಂಡ್ರ ಅಂದ್ರೆ ಇದನ್ನ ಮೈನಸ್ 4 kg ಮಾಡ್ಬೇಕು. ಹಂಗಾದ್ರೆ ಏನಾಗುತ್ತೆ, ಇದು +4 - 4 ಇಲ್ಲಿ 0 ಬಂತು. ಹಂಗಾರ ಸರಾಸರಿ ತೂಕ ಏನಾಗುತ್ತೆ, ಇದು ಕರೆಕ್ಟ್ 455 / 10 ಆಗುತ್ತೆ. ಅಂದ್ರೆ 45 / ಎಷ್ಟಾಗುತ್ತೆ 5 ಬರ್ತೈತಿ. ಇಲ್ಲಿ ಆಪ್ಷನ್ ಇಲ್ಲ, ಇದನ್ನ 5 ಮಾಡ್ಕೊರಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಕರೆಕ್ಟ್. ಒಂದು ವೇಳೆ 24 ಕೆಲಸಗಾರರು ದಿನಕ್ಕೆ 8 ಗಂಟೆಗಳ ಕಾಲ ಕೆಲಸ ಮಾಡಿ 10 ದಿನಗಳಲ್ಲಿ 120 ಬುಟ್ಟಿಗಳನ್ನು ತಯಾರಿಸ್ತಾರ. ದಿನಕ್ಕೆ 10 ಗಂಟೆಗಳ ಕಾಲ ಕೆಲಸ ಮಾಡಿ 6 ದಿನಗಳಲ್ಲಿ 180 ಬುಟ್ಟಿಗಳನ್ನು ತಯಾರಿಸಲು ಇನ್ನೂ ಎಷ್ಟು ಹೆಚ್ಚಿನ ಕೆಲಸಗಾರ ಅವಶ್ಯಕತೆ ಇದೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಮೆನ್ ಡೇ ಅವರ್ ಡಿವೈಡ್ ಬೈ ವರ್ಕ್ ಫಾರ್ಮುಲಾ ಯೂಸ್ ಆಗುತ್ತೆ. ಇಲ್ಲಿ ಮೊದಲಕ್ಕೆ ಎಷ್ಟು ಜನ ಅದರ, ಇಲ್ಲಿ 24 ಜನ ಎಷ್ಟು. ಆಮೇಲೆ 8 ಗಂಟೆಗಳ ಕೆಲಸ ಮಾಡ್ಯಾರ ಎಷ್ಟು 10 ದಿನ. ಟೋಟಲ್ ಎಷ್ಟು ವರ್ಕ್ ಆಗೈತಿ, ಇಲ್ಲಿ 120 ಪುಟ್ಟಿ ಅಂದ್ರೆ ಡಿವೈಡ್ ಬೈ 120 ಆಗುತ್ತೆ ಈಜಿಕ್ವಲ್. ಆಮೇಲೆ ಮೆನ್ಸರ್ ಏನಕ್ಕಂತ M2 ಅಂತ ತೊಗೊಂತೀನಿ. ಇಲ್ಲಿ ಅವರು ಏನ್ ಮಾಡ್ಯಾರ, ಇಲ್ಲಿ 6 ದಿನ ಕೆಲಸ ಮಾಡ್ಯಾರ 10 ಗಂಟೆಗಳ ಕಾಲ. ಟೋಟಲ್ ವರ್ಕ್ 180. ಇದು 0 0 ಕ್ಯಾನ್ಸಲ್, 6 1 6 3 18 ಆಗುತ್ತೆ. ಇಲ್ಲಿ ಏನಾಗುತ್ತೆ 3 1 3 4 4 1 4 2 ಆಗುತ್ತೆ. ಇಲ್ಲಿ ಏನೈತಿ, ಇದು 10 10 ಕ್ಯಾನ್ಸಲ್ ಆಗುತ್ತೆ. M2 ಎಷ್ಟಾಗುತ್ತೆ 24 48 ಜನ ಆಗುತ್ತೆ. ಮೊದಲಕ್ಕೆ ಎಷ್ಟು ಜನ ಆದ್ರ, ಮೊದಲಕ್ಕೆ 24 ಜನ ಆದ್ರ. ಹೆಚ್ಚಿಗೆ ಎಷ್ಟು ಜನ ಆದ್ರೆ, ಇಲ್ಲಿ 48 - 24 ಮಾಡಿದ್ರೆ ಹೆಚ್ಚಿನ ಜನರು 24 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು x ಕಿಲೋಮೀಟರ್ ದೂರವನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತೆ ಮತ್ತು ಉಳಿದ 200 - x ಕಿಲೋಮೀಟರ್ ದೂರವನ್ನು ಗಂಟೆಗೆ
100 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತೆ. ಈ ಸಂಪೂರ್ಣ ಪ್ರಯಾಣಕ್ಕೆ ಒಟ್ಟು 3 ಗಂಟೆಗಳು ಬೇಕಾದರೆ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ನಮಗೇನು ಕೇಳ್ಯಾರ, ಎಕ್ಸ್ ವ್ಯಾಲ್ಯೂ ಕೇಳ್ಯಾರ. ಇಲ್ಲಿ ನೋಡ್ರಿ, ಟೈಮ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಟೈಮ್ ಈಜು ಕೊಟ್ಟು ಇಲ್ಲಿ ನೋಡ್ರಿ, ಒನ್ಯಾಕ್ ಎಷ್ಟು ಕಿಲೋಮೀಟರ್ ಐತಿ, ಎಕ್ಸ್ ಕಿಲೋಮೀಟರ್ನ ಎಷ್ಟು ಗಂಟೆ ಸ್ಪೀಡ್ ಅದ್ರದ್ದು 60 ಕಿಲೋಮೀಟರ್ ಪರ್ ಅವರ್ ಐತಿ. ಪ್ಲಸ್ ಆಮೇಲೆ 200 ಮೈನಸ್ ಎಕ್ಸ್ ಕಿಲೋಮೀಟರ್ನ ಎಷ್ಟು ಸ್ಪೀಡ್ ಐತಿ, 100 ಕಿಲೋಮೀಟರ್ ಪರ್ ಅವರ್ ಐತಿ. ಟೋಟಲ್ ಟೈಮ್ ಇದಕ್ಕೆ ಎಷ್ಟು ತೊಗೊಂಡ್ರೆ 3 ಗಂಟೆ ತೊಗೊಂಡ್ರೆ ಎಲ್ ಸಿ ಎಮ್ ಎಷ್ಟಾಗತ್ತೆ, ಇದ್ರದ್ದು 6000 ಎಲ್ ಸಿ ಎಮ್ ಆಗುತ್ತೆ. ಇದಕ್ಕೆ ಇಂಟು 100, ಇದಕ್ಕೆ ಇಂಟು 60 ಮಾಡ್ಬೇಕು. ಅಂದ್ರೆ 100 ಎಕ್ಸ್ ಪ್ಲಸ್ 12000 ಮೈನಸ್ ಎಷ್ಟಾಗುತ್ತೆ, 60 ಎಕ್ಸ್ ಈಜು ಕೊಟ್ಟು 3 ಆಗುತ್ತೆ. ಎಷ್ಟು ಹೋಗುತ್ತೆ ಇಲ್ಲಿ, 40 ಎಕ್ಸ್ ಪ್ಲಸ್ 12000 ಈಜು ಕೊಟ್ಟು 18000 ಆಗುತ್ತೆ. 40 ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ, 6000 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟು ಬಂತು, 150 ಕಿಲೋಮೀಟರ್ ಬಂತು. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮನ್ ಮತ್ತು ಕಿರಣ್ ಎಂಬ ಇಬ್ಬರು ವ್ಯಾಪಾರ ಪಾಲುದಾರರು 5:4 ಅನುಪಾತದಲ್ಲಿ ಬಂಡವಾಳ ಹೂಡಿಕೆ ಮಾಡುವ ಮೂಲಕ ಪಾಲುದಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ. 8 ತಿಂಗಳ ನಂತರ ಅಮನ್ ತನ್ನ ಸಂಪೂರ್ಣ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾನೆ. ಒಂದು ವರ್ಷದ ಕೊನೆಯಲ್ಲಿ ಗಳಿಸಿದ ಒಟ್ಟು ಲಾಭ 2200 ಆಗಿದ್ರೆ ಲಾಭದಲ್ಲಿ ಕಿರಣ್ ಪಾಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಅಮನ್ ಮತ್ತು ಕಿರಣ್ ಇವಾಗ ಎಷ್ಟು ರೇಷಿಯೋ ಏನೈತಿ, ಇವ್ರದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ 5:4 ಐತಿ. ಇಲ್ಲಿ ಅಮನ್ನೊಂದು ಟೈಮ್ ಎಷ್ಟು ಕೊಟ್ಟರೆ 8 ತಿಂಗಳು ಕೊಟ್ಟರೆ, ಕಿರಣ್ ಅವರು 12 ತಿಂಗಳು ಫುಲ್ ಇರ್ತಾನೆ, 1 ವರ್ಷ. ನೋಡ್ರಿ, 4 ಒಂದ್ಲಿ 4 2 ಒಂದ್ಲಿ 2 6 ಎಷ್ಟು ಬಂತಿದೆ ಪ್ರಾಫಿಟ್ ರೇಷಿಯೋ 5:6 ಬಂತು. ಟೋಟಲ್ ಎಷ್ಟು 11. ಈ 11 ವ್ಯಾಲ್ಯೂ ಎಷ್ಟು ಕೊಟ್ಟಾನ, 2200 ಅಂದ್ರೆ ಇಂಟು 200 ಆಯ್ತು. ನಮಗೆ ಯಾರು ಕೇಳ್ಯಾರ, ಕಿರಣ್ ಪ್ರಾಫಿಟ್ 6 ಇಂಟು ಎಷ್ಟು 200 ಮಾಡಿದ್ರೆ 1200 ಕಿರಣ್ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಿರಣ್ ಬಳಿ 10,000 ರೂಪಾಯಿ ಐತಿ. ಅವರು ಒಂದು ಭಾಗನ ಸ್ಕೀಮ್ ಎ ನಲ್ಲಿ 12% ಸರಳ ಬಡ್ಡಿಗೆ ಮತ್ತು ಉಳಿದ ಭಾಗವನ್ನು ಸ್ಕೀಮ್ ಬಿ ನಲ್ಲಿ 10% ಚಕ್ರ ಬಡ್ಡಿಗೆ ಹೂಡಿಕೆ ಮಾಡಿದ್ರು. 2 ವರ್ಷಗಳ ನಂತರ ಗಳಿಸಿದ ಒಟ್ಟು ಬಡ್ಡಿ 2340 ರೂಪಾಯಿ ಆಗಿದ್ರೆ ಸ್ಕೀಮ್ ಎ ನಲ್ಲಿ ಹೂಡಿಕೆ ಮಾಡಿದ ಮೊತ್ತ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಟೋಟಲ್ ರೇಟ್ ಕಂಡುಹಿಡಿತೀನಿ ನಾನು. ಟೋಟಲ್ ರೇಟ್ ಏನಾಗತ್ತೆ, ಟೋಟಲ್ ಬಡ್ಡಿ ಎಷ್ಟೈತಿ 2340. ಟೋಟಲ್ ಅಮೌಂಟ್ ಎಷ್ಟೈತಿ 10,000 ಐತಿ. ಇಂಟು 100 ಮಾಡೋಣ. ಇಲ್ಲಿ ಎಷ್ಟು ಬರ್ತೈತಿ, ಟೋಟಲ್ ರೇಟ್ 23.4% ಬರ್ತೈತಿ. ನೋಡ್ರಿ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಎಷ್ಟೈತಿ 12% ಐತಿ. ಮತ್ತು ಅಂದ್ರೆ 12% 1 ವರ್ಷಕ್ಕೆ ಆಯ್ತು. 2 ವರ್ಷಕ್ಕೆ ಎಷ್ಟಾಗುತ್ತೆ, ಇಂಟು 2 ಮಾಡಿದ್ರೆ 24% ಆಗುತ್ತೆ. ಅದ್ರ 24% ಆಯ್ತು. ನೋಡ್ರಿ, ಸ್ಕೀಮ್ ಬಿ ನಲ್ಲಿ ಚಕ್ರ ಬಡ್ಡಿ ಒಳಗೆ 10% ಐತಿ. 2 ವರ್ಷಕ್ಕೆ ಎಷ್ಟಾಗುತ್ತೆ, ಅದು 10 + 10 ಇಂಟು 10 ರೂಪಾಯಿ 10 ಇಂಟು 10 ರೂಪಾಯಿ 100 ಮಾಡಿದ್ರೆ ಸ್ಕೀಮ್ ಬಿ ನಲ್ಲಿ 21% ಆಗುತ್ತೆ. ಅಂದ್ರೆ 21 ಆಯ್ತು. ಇಲ್ಲಿ ಇಬ್ರದ್ದು ಟೋಟಲ್ ಎಷ್ಟು ಬಂದೈತಿ, ಇಲ್ಲಿ 23.4 ಆಗೋದು. ಅಂದ್ರೆ ಅಲಿಗೇಷನ್ ಹಾಕಿದ್ವಿ ಅಂದ್ರೆ ಏನು ರೇಷಿಯೋ ಬರ್ತೈತಿ, ಇದು ಎಷ್ಟಾಗುತ್ತೆ, ಇಲ್ಲಿ 2.4 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ 0.6 ಆಗುತ್ತೆ. ಅಂದ್ರೆ ರೇಷಿಯೋ ಏನು ಬಂತಿದೆ 4:1 ಬರ್ತೈತಿ. ಟೋಟಲ್ ಎಷ್ಟಾಗುತ್ತೆ 5. 5 ವ್ಯಾಲ್ಯೂ ಎಷ್ಟೈತಿ 10,000 ಐತಿ. ನಮಗೇನು ಕೇಳ್ಯಾರ, ಏನಲ್ಲಿ ಹೂಡಿಕೆ ಮಾಡಿದೆ. ಏನಲ್ಲಿ ರೇಷಿಯೋ ಎಷ್ಟು ಬಂದೈತಿ 4 ಬಂದೈತಿ. ಅಂದ್ರೆ ಇಂಟು 2,000 ಮಾಡಿದ್ರೆ ಎಷ್ಟಾಗುತ್ತೆ 8,000 ಸ್ಕೀಮ್ ಎನಲ್ಲಿ ಹೂಡಿಕೆ ಮಾಡಿರ್ತಾರೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿಯು ಸಗಟು ವ್ಯಾಪಾರಿಯಿಂದ ಸರಕುಗಳನ್ನು ಖರೀದಿಸುವಾಗ 20% ಮೋಸ ಮಾಡ್ತಾನೆ ಮತ್ತು ಗ್ರಾಹಕರಿಗೆ ಮಾರಾಟ ಮಾಡುವಾಗ 10% ಮೋಸ ಮಾಡ್ತಾನೆ. ಇದರ ಜೊತೆಗೆ ಅವನು ತನ್ನ ಸರಕುಗಳಿಗೆ 5% ನಷ್ಟಕ್ಕೆ ಮಾರಾಟ ಮಾಡುವುದಾಗಿ ಹೇಳಿಕೊಳ್ತಾನೆ. ಅವನು ಒಟ್ಟು ಲಾಭದ ಶೇಕಡಾವಾರಿ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ, ಇಲ್ಲಿ ತೊಗೊಂಡವಾಗ 20% ಜಾಸ್ತಿ ತೊಗೊಂಡ ಅಂತ ಅಂದ್ರವ ಕಾಸ್ಟ್ ಪ್ರೈಸ್ ಇನ್ನೂರು ಇತ್ತಂದ್ರೆ ಒಂದು ಎಷ್ಟಾಗತ್ತೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 120 ಆಗುತ್ತೆ. ಮತ್ತು ಗ್ರಾಹಕರಿಗೆ ಮಾರಾಟ ಮಾಡುವಾಗ 10% ಮೋಸ ಮಾಡ್ತಾನೆ ಅಂದ್ರೆ ಅವಕ್ಕೆ ಕಾಸ್ಟ್ ಪ್ರೈಸ್ 90 ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಇಲ್ಲಿ 100 ಆಗುತ್ತೆ. ಆಮೇಲೆ 5% ನಷ್ಟಕ್ಕೆ ಮಾರ್ತೀನಿ ಅಂತಂದು ಹೇಳೋಣ. ಇಲ್ಲಿ 100 ಇದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 95 ಆಗುತ್ತೆ. ಇಲ್ಲಿ 100 ಕ್ಯಾನ್ಸಲ್ ಆಗುತ್ತೆ. ಈ 0 ಕ್ಯಾನ್ಸಲ್ 109 900 ಇಷ್ಟು 12 ಇಂಟು 95 ಮಾಡಿ 1140 ಆಗುತ್ತೆ. ಪ್ರಾಫಿಟ್ ಎಷ್ಟಾಗುತ್ತೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಕೊಟ್ಟು 240 900 ಇಂಟು 100 ಆಗುತ್ತೆ. ಅಂದ್ರೆ 26.66% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು ನಿಗದಿತ ಸಮಯಕ್ಕಿಂತ 20 ನಿಮಿಷ ಮೊದಲನೇ ನಿಲ್ದಾಣದಿಂದ ಹೊರಡುತ್ತಾ 300 ಕಿಲೋಮೀಟರ್ ದೂರ ಕ್ರಮಿಸಿ ನಿಖರವಾಗಿ ನಿಗದಿತ ಸಮಯಕ್ಕೆ ತಲುಪಲು ಅದು ತನ್ನ ಸಾಮಾನ್ಯ ವೇಗಕ್ಕಿಂತ 15 ಕಿಲೋಮೀಟರ್/h ಗಂಟೆ ಕಡಿಮೆ ವೇಗದಲ್ಲಿ ಚಲಿಸುತ್ತೆ. ಹಾಗಾದರೆ ರೈಲಿನ ಸಾಮಾನ್ಯ ವೇಗ ಎಷ್ಟಂತ ಕೇಳಿರಿ. ನೋಡ್ರಿ, 20 ನಿಮಿಷ ಇದನ್ನ ಅವರಿಗೆ ಕನ್ವರ್ಟ್ ಮಾಡೋಣ. 20/60 ಮಾಡಿದ್ರೆ 1/3 ಅವರ್ ಆಗುತ್ತೆ. ಇಲ್ಲಿ ನೋಡ್ರಿ, 300 ಕಿಲೋಮೀಟರ್ ದೂರ ಕ್ರಮಿಸಾಕ ಏನಾಗುತ್ತೆ, ಇಲ್ಲಿ 300 ಡಿವೈಡೆಡ್ ಬೈ ಇದ್ರ ಎಷ್ಟು 15 ಕಿಲೋಮೀಟರ್/h ಕಮ್ಮಿ ಮಾಡ್ತಾನೆ ಅಂದ್ರೆ ಎಕ್ಸ್ ಮೈನಸ್ 15 ಆಗುತ್ತೆ. ಇಲ್ಲಿ ಮೈನಸ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಟೈಮ್ ಡಿಫ್ರೆನ್ಸ್ ಕೊಟ್ಟಾರೆ. 20 ನಿಮಿಷ ಮೊದಲೇ ಚಲಾಯಿಸ್ಕೊಟ್ಟಾರ ಅಂದ್ರೆ ಇಲ್ಲಿ 300 ಡಿವೈಡೆಡ್ ಬೈ ಎಕ್ಸ್ ಒರಿಜಿನಲ್ ಸ್ಪೀಡ್ ಆಗುತ್ತೆ. ಈಜು ಕೊಟ್ಟು 1/3 ಅವರ್ ಆಗುತ್ತೆ. ಇದೇನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 15 ಎಲ್ ಸಿ ಎಮ್ ಆಗುತ್ತೆ. ಇಲ್ಲಿ ಇಂಟು ಎಕ್ಸ್ ಮಾಡಿದ್ರೆ ಇಲ್ಲಿ ಇಂಟು ಎಕ್ಸ್ ಮೈನಸ್ 15 ಮಾಡಬೇಕು. 300 ಎಕ್ಸ್ ಮೈನಸ್ ಎಷ್ಟಾಗುತ್ತೆ 300 ಇಂಟು ಎಕ್ಸ್ ಮೈನಸ್ 15 ಈಜು ಕೊಟ್ಟು 1/3 ಆಗುತ್ತೆ. ನೋಡಿರಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅದನ್ನು ಎಷ್ಟಾಗುತ್ತೆ 3 ಇಂಟು 300 ಎಕ್ಸ್ ಮೈನಸ್ 300 ಎಕ್ಸ್ ಪ್ಲಸ್ 4500
ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 15x ಆಗುತ್ತೆ. 300 ಕ್ಯಾನ್ಸಲ್ ಆಗುತ್ತೆ. ಇದು 13,500 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 15x. ಇದು ಆ ಸೈಡ್ ಹೋದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 15x ಮೈನಸ್ 13,500 ಈಸ್ ಈಕ್ವಲ್ ಟು 0 ಆಗುತ್ತೆ. 13,500 ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 120 ಇಂಟು 105 ಮಾಡಿದ್ರೆ ಆಗುತ್ತೆ. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 120x ಮೈನಸ್ ಪ್ಲಸ್ 105x ಮೈನಸ್ 13,500 ಆಗುತ್ತೆ. ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ವಿ ಅಂದ್ರೆ ಎಕ್ಸ್ ಮೈನಸ್ 120 ಆಗುತ್ತೆ. ಪ್ಲಸ್ 105 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 120 ಆಗುತ್ತೆ. ಇದು ಏನು ಬರ್ತೈತಿ, ಇಲ್ಲಿ ಎಕ್ಸ್ ಮೈನಸ್ 120 ಇಂಟು ಎಕ್ಸ್ ಪ್ಲಸ್ 105 ಬರ್ತೈತಿ. ಇದು ಮೈನಸ್ನೇ ಬರ್ತೈತಿ, ಇದು ಪ್ಲಸ್ನೇ ಬರ್ತೈತಿ. ಹಂಗಾರೆ ಸ್ಪೀಡ್ ಏನಾಗುತ್ತೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 120 km/h ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಜುನ್, ಬೀಟಾ ಮತ್ತು ಚಾರ್ಲಿ ಅವರ ಪ್ರಸ್ತುತ ಸರಾಸರಿ ವಯಸ್ಸು 32 ವರ್ಷ. ಇಂದಿನಿಂದ 12 ವರ್ಷಗಳ ನಂತರ ಅರ್ಜುನನ ವಯಸ್ಸು ಬೀಟಾ ಮತ್ತು ಚಾರ್ಲಿ ಅವರ ಪ್ರಸ್ತುತ ವಯಸ್ಸಿನ ಮೊತ್ತಕ್ಕೆ ಸಮ ಆಗುತ್ತೆ. ಅರ್ಜುನನ ಪ್ರಸ್ತುತ ವಯಸ್ಸನ್ನು ಕಂಡಿಡ್ರಿ ಅಂತ ಕೇಳಿರಿ. ಇಲ್ಲಿ 3 ಜನದ ವಯಸ್ಸಿನಕ್ಕೆ ಟೋಟಲ್ ಇಲ್ಲಿ 32 ಇಂಟು 3 ಮಾಡಿದ್ರೆ 96 ವರ್ಷ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅರ್ಜುನನ ವಯಸ್ಸು 12 ವರ್ಷದ ನಂತರ ಇವು ಬೀಟಾ ಮತ್ತು ಚಾರ್ಲಿ ಅವ್ರ ಪ್ರಸ್ತುತ ವಯಸ್ಸಿನ ಮೊತ್ತಕ್ಕೆ ಈಕ್ವಲ್ ಆಗುತ್ತೆ. ಅಂದ್ರೆ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಆಗುತ್ತೆ. ನೋಡ್ರಿ, ಇಲ್ಲಿ ಎ ಆ ಸೈಡ್ ಕಳಿಸಿದ್ರೆ ಏನು ಉಳಿತೈತಿ, ಇದು ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 96 ಮೈನಸ್ ಎ ಆಗುತ್ತೆ. ಅಂದ್ರೆ ಬಿ ಪ್ಲಸ್ ಸಿ ವ್ಯಾಲ್ಯೂ ಇಲ್ಲಿ ಹಾಕೊಂಡು ಎ ಪ್ಲಸ್ 12 ಈಸ್ ಈಕ್ವಲ್ ಟು 96 ಮೈನಸ್ ಎ ಆಗುತ್ತೆ. ಈ ಸೈಡ್ ಬಂದ್ರೆ ಏನಾಗುತ್ತೆ, 2 ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು, 84 ಆಯ್ತು. ಎ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ, 42. ಅರ್ಜುನ್ ಅವ್ರ ವಯಸ್ಸು ಎಷ್ಟಾಯ್ತು, 42 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ರೈಲುಗಳು ಒಂದೇ ಸಮಯದಲ್ಲಿ ಎ ಮತ್ತು ಬಿ ನಿಲ್ದಾಣಗಳಿಂದ ಪರಸ್ಪರ ಎದುರಾಗಿ ಕ್ರಮವಾಗಿ 90 km/h ಮತ್ತು 60 km/h ವೇಗದಲ್ಲಿ ಹೊರಡುತ್ತವೆ. ಅವು ಭೇಟಿ ಆದಾಗ ಒಂದು ರೈಲು ಇನ್ನೊಂದಕ್ಕಿಂತ 120 km ಹೆಚ್ಚು ದೂರವನ್ನು ಪ್ರಯಾಣ ಮಾಡಿರುವುದು ಕಂಡು ಬರುತ್ತೆ. ಹಾಗಾದ್ರೆ ಎ ಮತ್ತು ಬಿ ನಿಲ್ದಾಣ ನಡುವಿನ ದೂರ ಏನಂತ ಕೇಳಿರಿ. ನೋಡ್ರಿ, ಇವು ರೈಲ್ವೆ ಸ್ಟೇಷನ್ ಎ ಮತ್ತು ಬಿ. ಇಲ್ಲಿ ಒಂದು ಎಷ್ಟರ ಬರಕತ್ತೈತಿ, ಒಂದು 90 km/h ಬರಕತಿ, ಇನ್ನೊಂದು 60 km/h ಬರಕತ್ತೈತಿ. ಈ 90 km/h ಮತ್ತು 60 km/h ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ, 30 km/h. ಅಂದ್ರೆ ಇದು ಎಷ್ಟು ಕಿಲೋಮೀಟರ್ ಟೈಮ್, 120 km ಜಾಸ್ತಿ ಬಂದೈತಿ. ಅದು ಎಷ್ಟು ಟೈಮ್ನಾಗ ಬಂದಿರ್ತೈತಿ, ಅದು 120 30 ಮಾಡಿದ್ರೆ ಇದು 120 km ಕವರ್ ಮಾಡಕ್ಕೆ 4 ತಾಸು ಜಾಸ್ತಿ ತೊಗೊಂಡಿರ್ತೈತಿ. ಅಂದ್ರೆ ನೋಡ್ರಿ, ಎದರ ಬದ್ರ ಬರಕತ್ತ ಅಂದ್ರೆ ಸ್ಪೀಡ್ ಏನು ಮಾಡ್ತೀನಿ, ಕೂಡಿಸ್ತೀನಿ. ಅಂದ್ರೆ 90 + 60 km/h ಅದಂದ್ರೆ ಟೋಟಲ್ 150 km/h ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ, ಇದು 150 ಇಂಟು 4 ಅವರ್ ಟೈಮ್ ಬಂದೈತಿ. ಅಲ್ಲಿ ಅಂದ್ರೆ 600 km ಏನಿರ್ತೈತಿ, ಎ ಮತ್ತು ಬಿ ನಡುವಿನ ದೂರ ಇರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಲ್ಲಿ ಎಕ್ಸ್ ಮತ್ತು ನಲ್ಲಿ ವಾಯ್ ಒಂದು ಈಜುಕೊಳವನ್ನು ಕ್ರಮ 12 ಗಂಟೆ ಮತ್ತು 15 ಗಂಟೆಗಳಲ್ಲಿ ತುಂಬಬಲ್ಲವು. ನಲ್ಲಿ ಎಕ್ಸ್ ನಿಂದ ಪ್ರಾರಂಭಿಸಿ ಅವುಗಳನ್ನು ಪರ್ಯಾಯ ಗಂಟೆಗಳಲ್ಲಿ ತೆರೆಯಲಾಗುತ್ತೆ. ಮೊದಲ ಗಂಟೆ ಎಕ್ಸ್ ತೆಗೆದರೆ ಎರಡನೇಕ ವಾಯ್ ತೆಗಿತೈತಿ, ಹಿಂಗೆ ಹೋಗುತ್ತೆ. ನೀರು ಹೊರಹಾಕುವ ನಲ್ಲಿ ಜಡ್ ಪೂರ್ತಿ ತುಂಬಿದ ಕೊಳವನ್ನು 30 ಗಂಟೆಗಳಲ್ಲಿ ಖಾಲಿ ಮಾಡಬಲ್ಲದು ಮತ್ತು ಅದನ್ನು ಮೊದಲಿನಿಂದಲೂ ಸತತವಾಗಿ ತೆರೆದಿಡುತ್ತಾ. ಹಾಗಾದರೆ ಕೊಳವು ಎಷ್ಟು ಗಂಟೆಗಳಲ್ಲಿ ತುಂಬುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಎಕ್ಸ್ ಎಷ್ಟು ಟೈಮ್ ತೊಗೊಳುತ್ತೆ, 12, ವಾಯ್ ಎಷ್ಟು 15 ಮತ್ತು ಜಡ್ ಎಷ್ಟು 30. ಎಲ್ ಸಿ ಎಮ್ ಎಷ್ಟಾಗುತ್ತೆ, ಇಲ್ಲಿ 60, 12 ಇಲ್ಲಿ 15 4 30 2 ಆಗುತ್ತೆ. ಇಲ್ಲಿ ನೋಡ್ರಿ, ಒಣ್ಣೆಕ್ಕೆ ಏನು ತೆಗೆದಿರ್ತೈತಿ, ಜಡ್ ಅನ್ನು ಕಂಟಿನ್ಯೂ ಆಗಿ ತೆಗೆದಿರ್ತಾರೆ. ಅಂದ್ರೆ ಎಕ್ಸ್ ಜಡ್ ಒಣ್ಣೆಕ, ಆಮೇಲೆ ಎರಡನೇವರೆಗೆ ವಾಯ್ ಜಡ್ ಆಗುತ್ತೆ. ಇಲ್ಲಿ ಎಕ್ಸ್ ಜಡ್ ಏನಾಗುತ್ತೆ, ಇದು 5 ಇದ್ರೆ ಇದು 2 ಐತಿ, ಅಂದ್ರೆ ಮೈನಸ್ ಆಗುತ್ತೆ. ಇದು 3 ಅವರ್ ಆಗುತ್ತೆ. ಆಮೇಲೆ ಇಲ್ಲಿ 4 ಐತಿ, ಇಲ್ಲಿ 2 ಐತಿ, ಅಂದ್ರೆ ಎರಡನೇವರೆಗೆ 2 ಆಗುತ್ತೆ. ಟೋಟಲ್ ಎಷ್ಟಾಯ್ತು, ಇಲ್ಲಿ 2 ಅವರ್ ಆಗುತ್ತೆ. ಟೋಟಲ್ ವರ್ಕ್ 5 ವರ್ಕ್ನ 2 ಅವರ್ ಮಾಡಿದ್ರೆ ಟೋಟಲ್ ವರ್ಕ್ ಎಷ್ಟೈತಿ, ನಮ್ದು 60 ಐತಿ. ಇಂಟು 12 ಮಾಡಿದ್ರೆ ಇದು 2 ಕಡೆ 60 ವರ್ಕ್ನ ಎಷ್ಟು ಅವರ್ನಾಗ, 24 ಅವರ್ನಾಗ ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಮೋಸದ ವ್ಯಾಪಾರಿ ತನ್ನ ಸರಕುಗಳನ್ನು 10% ನಷ್ಟಕ್ಕೆ ಮಾರಾಟ ಮಾಡೋದಾಗಿ ಹೇಳ್ಕೊಳ್ತಾನೆ. ಆದರೆ ಪ್ರತಿ 1 ಕಿಲೋಗ್ರಾಮ್ ಬದಲಾಗಿ 800 ಗ್ರಾಮ್ನ ಸುಳ್ಳು ತೂಕವನ್ನು ಬಳಸ್ತಾನೆ. ಅವನ ನಿಜವಾದ ಲಾಭ ಅಥವಾ ನಷ್ಟ ಶೇಕಡಾವಾರು ಪ್ರಮಾಣ ಕಂಡಿದೆ ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಇಲ್ಲಿ 10% ನಷ್ಟಕ್ಕೆ ಮಾರ್ತಾನೆ. ಕಾಸ್ಟ್ ಪ್ರೈಸ್ 100 ಇರ್ತಾನೆ, ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 90 ಆಗುತ್ತೆ. ಅವ ಕೊಡುವಾಗ 800 ಗ್ರಾಮ್ ಅಷ್ಟೇ ಕೊಡ್ತಾನೆ. ಅಂದ್ರೆ ಅವ ಕಾಸ್ಟ್ ಪ್ರೈಸ್ ಹೋಗಿ 800 ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಏನಾಗಿರ್ತೈತಿ 1000 ಆಗಿರ್ತೈತಿ. ಇಲ್ಲಿ ಏನಾಗುತ್ತೆ 2 0 2 0 ಇದೊಂದು 0 ಇದೊಂದು 0 0 0 ಕ್ಯಾನ್ಸಲ್ ಆಗಿ 8:9 ಬಂದು ಪ್ರಾಫಿಟ್ ಎಷ್ಟೈತಿ, ಇಲ್ಲಿ 1 ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 1/8 × 100 ಮಾಡಿದ್ರೆ 12.5% ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ವಿಭಾಗದ 24 ವಿದ್ಯಾರ್ಥಿಗಳ ಸರಾಸರಿ ತೂಕ 35 kg. ಒಂದು ವೇಳೆ ಶಿಕ್ಷಕರ ತೂಕವನ್ನು ಸೇರಿಸಿದರೆ
ಇಡೀ ಗುಂಪಿನ ಸರಾಸರಿ ತೂಕವು 400 ಗ್ರಾಮ್ ಹೆಚ್ಚಾಗುತ್ತೆ. ಹಾಗಾದರೆ ಶಿಕ್ಷಕರ ತೂಕ ಎಷ್ಟು ಅಂತ ಕೇಳಿರಿ. ನೋಡಿ, ವಿದ್ಯಾರ್ಥಿಗಳದ್ದು ಎಷ್ಟಾಗುತ್ತೆ? 24 × 35 ಮಾಡಿದ್ರೆ 840 kg ಆಗುತ್ತೆ. ಟೀಚರ್ಗಳನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? ಟೋಟಲ್ 25 ಜನ ಆಗುತ್ತೆ. 400 ಗ್ರಾಮ್ ಎವರೇಜ್ ಜಾಸ್ತಿ ಆಗುತ್ತೆ ಅಂದ್ರೆ 35.4 ಆಗುತ್ತೆ. ಈಜು ಕೊಟ್ಟು ಎಷ್ಟಾಗುತ್ತೆ? ಇದು 885 kg ಆಗುತ್ತೆ. ಮೈನಸ್ ಮಾಡಿದ್ರೆ ಟೀಚರ್ನ ವೇಟ್ ಎಷ್ಟು ಬರ್ತೈತಿ? ಇಲ್ಲಿ 45 kg ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.